ನಮಸ್ಕಾರ. ನಮ್ಮ ಜೊತೆ ಹಿಂದೂ ಕಾರ್ಯಕರ್ತರು ಹೋರಾಟಗಾರರು ಆದಂಥ ಪುನೀತ್ ಕೆರೆಹಳ್ಳಿ ಅವರಿದ್ದಾರೆ. ಧರ್ಮಸ್ಥಳದ ವಿಷಯದ ಬಗ್ಗೆ ಇವರು ಹಲವಾರು ವರ್ಷಗಳಿಂದ ಹೋರಾಟ ಬರ್ತಾ ಇದ್ದಾರೆ. ಈ ಇಶ್ಯೂ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಪುನೀತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದೊಡ್ಡ ಮಟ್ಟದ ಹೋರಾಟಗಳು ನಡೀತು, ನೀವು ಅದರಲ್ಲಿ ಭಾಗಿಯಾದ್ರಿ. ಈ ಹೋರಾಟದ ಸಾರ್ಥಕತೆ ಬಗ್ಗೆ ನಿಮಗೇನು ಅನಿಸುತ್ತೆ? ಇದು ಇನ್ನೂ ಅಂತ್ಯವನ್ನು ತಲುಪಿಲ್ಲ, ಇದು ಆರಂಭವಷ್ಟೇ. ಇವತ್ತು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಏನು ಕರ್ನಾಟಕದಲ್ಲಿ ಈಗ ನಾವು ಆ ಸಮಿತಿ ವತಿಯಿಂದ ಹೋರಾಟವನ್ನು ಆರಂಭಿಸಿದ್ದೇವೆ. ಈಗ ಇದು ಆರಂಭ ಅಷ್ಟೇ, ಇದು ಅಂತ್ಯ ಅಲ್ಲ. ಇಂತಹ ಎಡಚರರು, ಇಂತಹ ಧರ್ಮದ್ರೋಹಿಗಳು, ಷಡ್ಯಂತ್ರಕಾರರು ನಮ್ಮ ಮುಂದೆ ಇನ್ನೂ ಅನೇಕರಿದ್ದಾರೆ. ನಮಗೆ ಕಾಣಿಸ್ತಾ ಇದೆ ಅವರ ನಡಮುರುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲೋದಿಲ್ಲ. ಅವರಿಗೆ ಅಂತ್ಯ ಕಾಣಿಸುವವರೆಗೂ, ಈ ಎಲ್ಲ ಷಡ್ಯಂತ್ರಗಾರರನ್ನು ಅದೇ ಗುಂಡಿಯಲ್ಲಿ ಹೂತಾಕುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾವು ಹೂತಾಕ್ತೀವಿ, ಹೂತಾಕುವ ಸಾಮರ್ಥ್ಯ ಹಿಂದೂಗಳಿಗಿದೆ. ಈ ಎಲ್ಲ ಷಡ್ಯಂತ್ರ ಈ ಎಲ್ಲ ದುರುದ್ದೇಶಕಾರರನ್ನು ಯಾರು ನಮ್ಮ ದೇವಾಲಯಗಳಿಗೆ ಷಡ್ಯಂತ್ರ ಮಾಡ್ಕೊಂಡು ಬರ್ತಾರೋ ಅವರನ್ನು ನಾವು ಅದೇ ಗುಂಡಿಯಲ್ಲಿ ಹೂತಾಕುವ ಸಾಮರ್ಥ್ಯ ನಮಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಹೋರಾಟದ ಮೊದಲನೇ ಹೆಜ್ಜೆ ಆರಂಭವಾಗಿದೆ. ಪುನೀತ್ ಕೆರೆಹಳ್ಳಿ ಅವರೇ, ನಾವೊಂದು 10 ದಿನಗಳ ಹಿಂದೆಯೇ ಒಂದು ವಿಷಯವನ್ನು ರಿವೀಲ್ ಮಾಡಿದ್ವಿ. MLC ಅರುಣ್ ಅವರು ನಮ್ಮ ಒಂದು ಪಾಡ್ಕಾಸ್ಟಲ್ಲಿ ಹೇಳಿದರು, ಇದರ ಹಿಂದೆ ಕನ್ವರ್ಷನ್ ಮಾಫಿಯಾ ಇದೆ, ಚಿನ್ನಯ್ಯ ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಇವತ್ತಿನ ದಿನ ಎಲ್ಲ ಮಾಧ್ಯಮಗಳು ಅದನ್ನು ಬಿತ್ತರಿಸ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನಾನು ಮೊದಲನೇದಾಗಿ ನಿಮ್ಮ ಮಾಧ್ಯಮಕ್ಕೊಂದು ಧನ್ಯವಾದವನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ ಮೊನ್ನೆ ನಿಮ್ಮ ಮಾಧ್ಯಮದಿಂದ ಅಜ್ಜಿ ಇದೊಂದು ಸುಜಾತ ಭಟ್ಟದ್ದೊಂದು ವಿಡಿಯೋ, ನಿಜಕ್ಕೂ ನಾನು ನಿಮಗೆ ಎಷ್ಟು ಶ್ಲಾಘನೀಯ, ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಮಾಧ್ಯಮಕ್ಕೆ ಸಾಲದು. ಹಾಗೆ ಭಾವನಗೌಡ ಅವರಿಗೂ ಕೂಡ ಮತ್ತು ನಿಮ್ಮ ಮಾಧ್ಯಮಕ್ಕೂ ಹಾಗೆ ಅನೇಕ ಸತ್ಯಾಂಶಗಳು ಮಾಧ್ಯಮಗಳು ಅವ್ರು ಏನು ಮಾಡಿದ್ರು ಗೊತ್ತಾ, ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನು ಮತ್ತು ಯಾರೆಲ್ಲ ಸತ್ಯ ಅನ್ವೇಷಣೆ ಮಾಡ್ತಾರೋ ಆ ಮಾಧ್ಯಮಗಳಿಗೆ ಅವ್ರು ಯಾವತ್ತೂ ಕೂಡ ಮುಂದೆ ಬರಲಿಲ್ಲ. ಅವ್ರು ಇವತ್ತು ಹೇಳ್ತಾರೆ ನಮಗೆ ಆ ಮಾಧ್ಯಮ ಬೇಡ ಅಂತ. ಅವ್ರಿಗೆ ಎಂಥ ಮಾಧ್ಯಮಗಳು ಬೇಕು ಗೊತ್ತಾ? ಅವರು ಹೇಳುವುದನ್ನು ಸತ್ಯ ಅಂತೇಳಿ ಬಿತ್ತರಿಸುವ ಮಾಧ್ಯಮಗಳು ಮಾತ್ರ ಬೇಕು, ಸತ್ಯವನ್ನು ಬಿತ್ತರಿಸುವ ಮಾಧ್ಯಮಗಳು ಬೇಡ. ನಿಮ್ಮ ಜೊತೆಗೆ ಇಂಟರ್ವ್ಯೂ ಕರೀರಿ, ಅವನು ಯಾವನೂ ಬರೋಲ್ಲ, ಅವನು ಯಾವ ಷಡ್ಯಂತ್ರಗಾರನೂ ಬರೋದಿಲ್ಲ. ಈಗ ನಾನು ಯಾಕೆ ಈ ಕನ್ವರ್ಷನ್ ಅಂತ ನೀವೇನು ಹೇಳಿದ್ರಿ, ಈಗ ಧರ್ಮಸ್ಥಳದ ಬಗ್ಗೆ ಹೇಳೋದಾದರೆ, ಧರ್ಮಸ್ಥಳ ಈ ಒಂದು ನಿಟ್ಟಿನಲ್ಲ. ಧರ್ಮಸ್ಥಳ ಅಲ್ಲಿ ಇರುವ ಕಾರಣಕ್ಕಾಗಿ ಲಕ್ಷಾಂತರ ಕುಟುಂಬಗಳು ಕ್ರೈಸ್ತರಿಗೆ ಕನ್ವರ್ಟ್ ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಕ್ರೈಸ್ತರು ಕೂಡ ಹಿಂದೂಗಳಾಗೇ ಬದುಕಿದ್ರು, ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಕೂಡ ಹಿಂದೂಗಳಾಗಿಯೇ ಬದುಕಿದ್ರು. ಅಲ್ಲಿ ಆ ಧರ್ಮಕ್ಷೇತ್ರದಲ್ಲಿ, ಆ ಪುಣ್ಯಕ್ಷೇತ್ರದಲ್ಲಿ, ಆ ತೀರ್ಥಕ್ಷೇತ್ರದಲ್ಲಿ ಜಾತಿ ಮತ ಪಂಥ ಭೇದ ಭಾವಗಳನ್ನು ಮೀರಿ ಈ ಹೆಗ್ಗಡೆಯವರು ಆ ಕ್ಷೇತ್ರವನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದರು. ಅಲ್ಲಿ SDP ತಳ ಊರ್ಲಿಕ್ಕಾಗಲಿಲ್ಲ, ಅಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಗಳು ತಳ ಊರ್ಲಿಕ್ಕಾಗಲಿಲ್ಲ. ಅಲ್ಲಿ ಇದ್ದದ್ದು ಒಂದೇ, ಅದು ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ. ಯಾವ ದೈವಾರಾಧನೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿ, ಯಾವ ದೇವರುಗಳಿಂದ ದೂರ ಇಡಬೇಕು ಅಂತ ಸಮಾಜವನ್ನು ನೋಡ್ತಾ ಇದ್ರು, ಅಂಥ ಸಮಾಜವನ್ನು ದೈವೀಕರಿಸ್ತಾ ಬಂದಿದ್ದು ವೀರೇಂದ್ರ ಹೆಗ್ಗಡೆಯವರು. ಅದಕ್ಕಾಗಿ ಈ ಷಡ್ಯಂತ್ರ ಕುತಂತ್ರವನ್ನು ಮಾಡ್ಕೊಂಡು ಬಂದರು. ಇದು ಸುದೀರ್ಘವಾಗಿ ಚರ್ಚೆ ಇದೆ, ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಅದು ಇನ್ನು ಎಲ್ಲರಿಗೂ ಗೊತ್ತಾಗಿದೆ. ಈಗ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬ ಹಿಂದೂಗಳಿಗೂ ಅರ್ಥವಾಗಿದೆ ಇವರ ಷಡ್ಯಂತ್ರ ಏನು ಅಂತ. ಇನ್ನೇನಿದ್ರು ಬೀದಿಗೆ ಇಳಿಯೋದು, ಅವ್ರು ಯಾರು ಬಂದಿದ್ದಾರೋ ಅವರ ಹೆಡಮುರಿ ಕಟ್ಟೋದು, ಅವ್ರ ನಡ ಮುರಿಯೋದು, ಅಷ್ಟೇ ನಮ್ಮ ಕೆಲಸ. ಆ ಕೆಲಸ ನಾವು ಮಾಡ್ತೀವಿ. ಇವತ್ತಿನ ಸಭೆಯಲ್ಲಿ ಕೆಲವು ನಿಲುವಳಿಗಳನ್ನು ನೀವು ಮಾಡಿದ್ರಿ, ಅದರ ಹೋರಾಟದ ಭಾಗದಲ್ಲಿ ನೀವು ಯಾವ ರೀತಿ ಭಾಗವಹಿಸ್ತೀರಾ, ಹೇಗಿರುತ್ತೆ? ಒಂದು, ನಾವು ಪೊಲೀಸರಿಗೆ ಮತ್ತು SIT ಕೇಳ್ಕೊಳ್ತೀವಿ, ನೀವು ಸ್ಟಾಪ್ ಮಾಡೋಂಗಿಲ್ಲ. ನೀವು ಅವರಿಗೆ ಉತ್ತರ ಕೊಡಲಿಕ್ಕೆ ಬಂದದಲ್ಲ, ಅವ್ರು ಯಾರು ಅನ್ನೋ ಉತ್ತರವನ್ನು ನಮಗೆ ಕೊಡಬೇಕು. ನಮಗೆ ಈಗ ನೀವೆಂಗೆ ಅವರ ತೃಪ್ತಿಗೋಸ್ಕರ ಮಣ್ಣು ತೆಗೆದ್ರೋ, ಗುಂಡಿ ತೆಗೆದ್ರೋ, ಈಗ ನಮ್ಮ ತೃಪ್ತಿಗೋಸ್ಕರ ಅವ್ರು ಯಾರು ತೆಗೀರಿ, ಅವ್ರ ಹಿನ್ನೆಲೆ ಏನು ತೆಗೀರಿ, ಇದು ಆಗಲೇಬೇಕು. ಎರಡನೇದು, ಇದಾಗಲಿಲ್ಲ ಅಂದರೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ನಾವು ಹೊರಡ್ತೇವೆ, ಪಾದಯಾತ್ರೆ ಭಯಂಕರವಾಗಿರುತ್ತೆ. ಅದನ್ನು ನಾನು ಈಗಲೂ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮತ್ತು ಪೊಲೀಸ್ನವರಿಗೆ, ನೀವು ಈ ಕೂಡಲೇ ಅವರ ವಿರುದ್ಧ ಕ್ರಮವನ್ನು ಜರುಗಿಸೋದಿಲ್ಲ, ಇಲ್ಲ ಅಂದರೆ ಸದ್ಯದಲ್ಲೇ ನಾವು ಪಾದಯಾತ್ರೆ ಹೊರಡ್ತೇವೆ. ವೀಕ್ಷಕರೇ, ನೋಡಿದ್ರಿ ಸಾಮಾಜಿಕ ಹೋರಾಟಗಾರ, ಹಿಂದೂ ಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರ ಮಾತು. ನೋಡ್ತಾ ಇರಿ ಇನ್ಸೈಟರ್ಸ್ ಮೀಡಿಯಾ.